ಹಾಗಿದ್ರೆ ಈಗ ಒಂದು ಕೊಲೆ ಕೇಸ್ ಏನಿದೆ ಅದು ಟ್ರಯಲ್ಸ್ ನಡೀತಿರ್ಬೇಕಿದ್ರೆ ಅದರ್ವೈಸ್ ಇನ್ನೂ ಶಿಕ್ಷೆ ಪ್ರಕಟ ಆಗದೆ ಇರೋದಕ್ಕಿಂತ ಮುಂಚೆ ಆ ಒಂದು ಘಟನೆಯನ್ನು ಇಟ್ಕೊಂಡು ಯಾವುದೇ ಸಿನಿಮಾ ಮಾಡೋ ಹಾಗಿಲ್ವಾ ಹೇಗೆ ಅಂತ? ಇಲ್ಲ, ಖಂಡಿತವಾಗ್ಲೂ ಟ್ರಯಲ್ ನಡಿಬೇಕಾದ್ರೆ ಯಾವುದೇ ಒಂದು ಘಟನೆ ಆಗಲಿ, ಒಬ್ಬ ವ್ಯಕ್ತಿ ಕೊಲೆ ಆಗಿದ್ದಾಗ ಮತ್ತು ಮಾಡಿದಂಥ ಅಕ್ಯೂಸ್ಡ್ ಏನಿರ್ತಾರೆ ಅದು ಮಾಡಬೇಕು ಅಂದರೆ ಪರ್ಮಿಷನ್ ತೊಗೋಬೇಕು, ಮತ್ತು ಕಂಟೆಂಪ್ಟ್ ಆಫ್ ಕೋರ್ಟು ಆಗುತ್ತೆ, ಸಬ್ಜುಡಿಸು ಆಗುತ್ತೆ. ನಾವು ಇಲ್ಲಿ ಯಾವುದೇ ಕಾರಣಕ್ಕೂ ಇದು ಘಟನೆ ದರ್ಶನ್ ಸರ್ ಸಿನಿಮಾನೇ ಮಾಡಿಲ್ಲ ಅಂದರೆ ಅದು ಬರೋದೇ ಇಲ್ವಲ್ಲ. ಏನಕ್ಕೆ ಅವ್ರು ಸಿನಿಮಾ ನೋಡಲಿ, ನಾನು ಸಿನಿಮಾದಲ್ಲಿ 2 ಅವರ್ ಇದೆ, ಸಿನಿಮಾ 2 ಅವರ್ 5 ಮಿನಿಟ್ಸ್ ಇದೆ. ಬಟ್ ನೀವು ಇದು ಟ್ರೂ ಇವೆಂಟ್ಸ್ ಅಂತ ಹೇಳ್ತಾ ಇದ್ದೀರಾ, ಓಕೆನಾ? ಸೊ ಟ್ರೂ ಇನ್ಸಿಡೆಂಟ್ಸ್ ಇಟ್ಕೊಂಡು ಮಾಡಿರೋದು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀರಾ. ಈಗ ಕರೆಂಟ್ ಅಫೇರ್ಸ್ ನೀವು ಅದರಲ್ಲೂ ಜೊತೆಗೆ ಇನ್ನೊಂದು ಹೇಳಿದ್ದೀರಾ 2024 ಮತ್ತು 25 ನಡೆದಂಥ ಘಟನೆ ಆಧಾರವಾಗಿ ಇಟ್ಕೊಂಡು ಮಾಡಿರೋದು ಅಂತ. ಸದ್ಯಕ್ಕೆ ಇಂಡಿಯಾದಲ್ಲಿ ಒಬ್ಬ ಸ್ಟಾರ್ ಕೊಲೆ ಮಾಡಿರೋಂಥ ಪ್ರಕರಣ ಕೇವಲ ಕರ್ನಾಟಕದಲ್ಲಿ ಅದು ದರ್ಶನ್ ಅವರು ಮಾತ್ರ ಆ ಒಂದು ಪ್ರಕರಣದಲ್ಲಿ ಸಿಲುಕೊಂಡಿರೋದು, ಇನ್ಯಾರು ಸಿಲುಕೊಂಡಿಲ್ಲ ನನ್ನ ಗಮನಕ್ಕೆ ನಾನು ನೋಡಿದಾಗ. ಸೊ ನೀವು ಯಾವ ಒಂದು ಸ್ಟಾರ್ ಇಮೇಜ್ನ, ಯಾವ ಒಂದು ಸ್ಟಾರ್ ಈ ಥರದ್ದೊಂದು ಕೊಲೆ ಕೇಸ್ನಲ್ಲಿ ಸಿಗಾಕೊಂಡಿರೋದನ್ನ ಇಟ್ಕೊಂಡು ನೀವು ಸಿನಿಮಾ ಮಾಡಿದ್ದೀರಾ? ಅಲ್ಲ, ಇಲ್ಲಿ ದರ್ಶನ್ ಸರ್ ಕೊಲೆ ಮಾಡಿದ್ದಾರೆ ಅಂತ ನಾವು ಹೇಳ್ತಿಲ್ಲ, ಯಾರು ಹೇಳ್ತಿಲ್ಲ. ಸೊ ನಾನು ಹೇಳ್ತಿರೋದು, ಈಗ ನೀವು ಟೀಸರ್ ಅಲ್ಲಿ ತೋರಿಸಿದಿರ ಒಬ್ಬ ಸ್ಟಾರ್ ಕೊಲೆ ಪ್ರಕರಣದಲ್ಲಿ ಸಿಲುಕೊಳ್ಳೋದು ಈ ಒಂದು ಸ್ಟೋರಿ ಅಂತ ಹೇಳ್ಬಿಟ್ಟು ಟೀಸರ್ ಅಲ್ಲಿ. ಸೊ ಅದರಲ್ಲೂ ಅದ್ರ ಜೊತೆಗೆ ನಾವು ಪ್ರಶ್ನೆ ಮಾಡಿದಾಗ ನೀವು ಹೇಳಿದ್ರಿ ಇದು 2025 ಮತ್ತು 24ರಲ್ಲಿ ನಡೆಯೋ ಘಟನೆ ಅಂತ ಹೇಳ್ಬಿಟ್ಟು. ಸೊ ಇಡೀ ಇಂಡಿಯಾದಲ್ಲಿ ಹುಡುಕಿದಾಗ ಒಬ್ಬ ಸ್ಟಾರ್ ಇನ್ವಾಲ್ವ್ಡ್ ಇನ್ ಕ್ರೈಮ್ ಕೇಸ್ ಅಂತ, ಅಂದರೆ ಕೊಲೆ ಕೇಸ್ ಅಂತ ನೋಡಿದಾಗ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಇದೊಂದೇ ಪ್ರಕರಣನೇ ತೋರಿಸೋದು, ಒಬ್ಬ ಸೂಪರ್ ಸ್ಟಾರು, ಓಕೆನಾ? ಇನ್ಯಾವುದು ತೋರಿಸ್ತಾ ಇಲ್ಲ. ನಿಮ್ಗೆ ಹೆಂಗ್ ಸಿಕ್ತು ಮತ್ತೆ ಇದು ಕತೆ? ಅಲ್ಲ, ನಾನು ಹೇಳ್ತಿರೋದು 2024-25ರಲ್ಲಿ ಬೇಸ್ಡ್ ಆನ್ ಟ್ರೂ ಇವೆಂಟ್ಸ್. ಎಸ್, ಇವೆಂಟ್ಸ್ ಅಂದರೆ ಅನೇಕ ಘಟನೆಗಳು, ಒಂದು ಘಟನೆ ಅಲ್ಲ, ಅನೇಕ ಘಟನೆಗಳನ್ನು ಸೇರಿಸ್ಕೊಂಡು ಮಾಡಿದ್ದು. ದರ್ಶನ್ ಸರ್ ಇನ್ಸಿಡೆಂಟ್ ನಡೆದಿದೆ 2024, 25ರಲ್ಲಿ ಎಲ್ಲಿ ಬರುತ್ತದು? 25ರಲ್ಲಿ ಬರೋದಿಲ್ಲ. ಅಲ್ಲ, ನಡೆಯುತ್ತೆ, ಅದು ಇನ್ನೂ 5 ವರ್ಷನೋ 6 ವರ್ಷನೋ 3 ವರ್ಷನೋ 2 ವರ್ಷನೋ ನಡೆಯುತ್ತೆ. ಸೊ ನಾನು ಮಾಡಿರೋಂಥದ್ದು ನನ್ನ ಕಲ್ಪನೆಯಲ್ಲಿ ಮಾಡಿರೋಂಥದ್ದು, ಫಿಕ್ಷನಲ್ಲಿ ಮಾಡಿರೋಂಥ ಸ್ಟೋರಿ. ಇದು ಯಾವುದೇ ಕಾರಣಕ್ಕೂ ದರ್ಶನ್ ಸರ್ ಕೇಸ್ಗೆ ಸಂಬಂಧಪಟ್ಟಿದ್ದಲ್ಲ ಅಂತ ನಾನು ಸ್ಪಷ್ಟನೆ ಕೊಡ್ತೀನಿ. ಈಗ ಸೆನ್ಸಾರ್ ಮಂಡಳಿಯವ್ರಿಗೂ ನಮ್ಮ ಪ್ರೊಡಕ್ಷನ್ ಹೌಸ್ ಕಡೆಯಿಂದ ಆಲ್ರೆಡಿ ರೀಪ್ಲೈ ರೆಡಿ ಆಗ್ತಾ ಇದೆ, ರೀಪ್ಲೈ ಕೊಡ್ತೀವಿ. ಅವರು ಖಂಡಿತ ಇಶ್ಯೂ ಮಾಡೇ ಮಾಡ್ತಾರೆ. ಈಗ ನಮಗೆ ಏನು ಡ್ಯಾಮೇಜಸ್ ಆಗುತ್ತೆ ಅದಕ್ಕೆ ನಮ್ಮ ನಿರ್ಮಾಪಕರು ಕೂಡ ವಕೀಲರ ಮೂಲಕ ಮಾತಾಡ್ತಿದ್ದಾರೆ, ಕ್ಲೈಮ್ ಮಾಡೇ ಮಾಡ್ತೀವಿ. ಈಗ ನಾವು ಸದ್ಯದಲ್ಲೇ ಮಾಡಬೇಕಾಯಿತು, ಬಿಸ್ನೆಸ್ ಇತ್ತು, ಎಲ್ಲ ಇತ್ತು, ಇದೆಲ್ಲ ಸಮಸ್ಯೆಗಳು ಆದಾಗ ತುಂಬ ನೋವಾಗುತ್ತೆ. ಇವತ್ತು ಒಂದು ಕನ್ನಡ ಸಿನಿಮಾ ಮಾಡೋದೇ ತುಂಬ ಕಷ್ಟ ಇದೆ. ಹಾಗಾಗಿ ಇಷ್ಟೊಂದು ಸಮಸ್ಯೆಗಳು ಉದ್ಭವ ಆಗ್ತಿರೋದ್ರಿಂದ ತುಂಬ ನೋವಾಗುತ್ತೆ ಮೇಡಮ್. ಸರ್, ಇದನ್ನ ನೋಡಿದವರು ಎಲ್ಲರೂ ಹೇಳ್ತಿರೋದು ಒಂದೇ ಮಾತು, ಇದೆಲ್ಲ ಪಬ್ಲಿಸಿಟಿ ಗಿಮಿಕ್ಕು ಸ್ಟಂಟ್ ಅಂತ ಹೇಳ್ಬಿಟ್ಟು. ಸೊ ಇದರಿಂದ ನಿರ್ದೇಶಕ ಲವ ಅವ್ರಿಗೆ ಏನು ಲಾಭ ಅಂತ ನಾನು ಕೇಳ್ತಾ ಇರೋದು. ಓಕೆ, ಈ ಸಿನಿಮಾ ಮಾಡಿದ್ದೀರಾ, ಓಕೆನಾ, ನಾಳೆ ರಿಲೀಸು ಆಗುತ್ತೆ, ಏನು ಲಾಭ ಸಿಗುತ್ತೆ ಅಂತ ಮಾಡಿದ್ದೀರಾ ಅಂತ ನನಗೆ. ಅಲ್ಲ ಮೇಡಮ್, ನಾವು ಪಬ್ಲಿಸಿಟಿ ಗಿಮಿಕ್ ಇವೆಲ್ಲ ಮಾಡೋದಕ್ಕೆ ನಾವು ದರ್ಶನ್ ಸರ್ ನಮಗೆ ಸ್ನೇಹಿತರನ್ನೂ ಅಲ್ಲ, ಪರಿಚಯಸ್ಥರನ್ನೂ ಅಲ್ಲ. ಅವ್ರ ವಕೀಲರ ಮೂಲಕ ನಾವು ಸೆನ್ಸಾರ್ ಬೋರ್ಡ್ಗೆ ಕುಡಿ ಅಂತ ನೋಟಿಸ್ ಹೇಳೋಕ್ಕಾಗುತ್ತಾ? ಸೊ ಅನೇಕ ಜನರು ಅನೇಕ ರೀತಿ ಮಾತಾಡ್ಕೊಳ್ಳಿ. ಸೊ ಅವ್ರ ವಕೀಲರ ಮೂಲಕ ಇಲ್ಲಿ ಕೊಟ್ಟಿದ್ದಾರೆ. ಸೊ ನೋಡೋಣ, ನಾವು ಅದಕ್ಕೆ ಸೆನ್ಸಾರ್ ಬೋರ್ಡ್ ಅವ್ರಿಗೆ ರೀಪ್ಲೈ ಕೊಡ್ತೀವಿ. ನಮಗೆ ಎಲ್ಲ ಕೊಟ್ಟಿರೋದು ಜಸ್ಟ್ ಓನ್ಲಿ ಇಶ್ಯೂ ಮಾಡಬೇಕು ಸರ್ಟಿಫಿಕೇಟ್. ಆಲ್ರೆಡಿ ಪ್ರೊಸೀಜರ್ ಎಲ್ಲ ಕಂಪ್ಲೀಟ್ ಆಗಿದೆ. ಇವಾಗ ದರ್ಶನ್ ಅವರ ಒಂದು ಕೇಸ್ ಈಗ ಸದ್ಯದಕ್ಕೆ ಏನು ಹ್ಯಾಂಡಲ್ ಮಾಡ್ತಿದ್ದಾರೋ ಅದೆಲ್ಲ ಯಾರ ನಿಮಗೆ ನೋಟಿಸ್ ಕಳಿಸಿರೋದು, ಅದರ್ವೈಸ್ ಬೇರೆಯವರ? ಅದು ನಮಗೆ ಅದು ಗೊತ್ತಿಲ್ಲ. ಪ್ರಥಮ್ ಅನ್ನೋ ಅಡ್ವೊಕೇಟ್ ಕಳಿಸಿದ್ದಾರೆ, ಪ್ರಥಮ್ ಅನ್ನೋ ಅಡ್ವೊಕೇಟ್ ಕಳಿಸಿದ್ದಾರೆ, ನಮ್ಗೆ ಕಳಿಸಿಲ್ಲ. ಸೆನ್ಸಾರ್ ಬೋರ್ಡಿಗೆ ನಾವು ಕೊಡಿ ಅಂತ ಇವತ್ತು ನಮ್ಮ ಪ್ರೊಡಕ್ಷನ್ ಹೌಸಿಂದ ಪ್ರೊಡ್ಯೂಸರ್ ಹೋಗಿದ್ದರು. ಸರ್ಟಿಫಿಕೇಟ್ ಮೊನ್ನೆನೇ ಇಶ್ಯೂ ಮಾಡಬೇಕಾಯಿತು. ಸೊ 12ನೇ ತಾರೀಕು ನೋಟಿಸ್ ಬಂದಿದೆ, ನೀವು ಕ್ಲಾರಿಫಿಕೇಷನ್ ಕೊಡಬೇಕು ಅಂದರು. ನಾವು ಕೇಳಿದೋ, ಸರ್ ಸಿನಿಮಾ ನೋಡಿದ್ದೀರಾ, ನೀವೇನೇ ಎಲ್ಲ ಕಟ್ಸ್ಕೊಟ್ಟಿದ್ದೀರಾ, ಏನೇನು ಬೇಕು ಅಂತ ಹೇಳಿ ಆ ಕಟ್ಸ್ಗಳಿಗೂ ನಾವು ಓಕೆ ಅಂತ ಹೇಳಿದ್ದೀವಿ. ಇನ್ನು ಹಾಗಾದಾದ್ಮೇಲೆ ಯಾಕೆ ಕೊಡೋದಿಲ್ಲ ಅಂದರೆ, ಇಲ್ಲ ಸರ್ ನಾವು ಪ್ರೊಸೀಜರ್ ಏನಿದೆ ಅದು ಫಾಲೋ ಮಾಡ್ತೀವಿ, ಖಂಡಿತ ಇಶ್ಯೂ ಮಾಡ್ತೀವಿ ಅಂತ ಸೆನ್ಸಾರ್ ಮಂಡಳಿಯವರು ಪಾಸಿಟಿವ್ ಆಗಿ ಹೇಳಿದ್ದಾರೆ. ಹೌದಾ? ಎಸ್, ಸಿಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ ನಿಮಗೆ? ಅಲ್ಲ, 200% ಸಿಗುತ್ತೆ ಮೇಡಮ್. ಯಾಕೆ ಡೌಟ್? ಇದು ಕಾನೂನು ಅಂದರೆ ಲಾ ಅಂದರೆ ಎಲ್ಲರಿಗೂ ಒಂದೇ ಅಲ್ವಾ ಇಂಡಿಯಾದಲ್ಲಿ? ಕಾನೂನು ಅಂದರೆ ಈಗ 100 ಸಿನಿಮಾಗೆ ನಾನು ಕೊಡ್ತೀನಿ, ನನಗೆ ಆಗ್ದಲೇ ಇರೋರು ಈಗ ನೆಕ್ಸ್ಟು ಬರ್ತೈತೆ ಇನ್ನೊಂದು ದೊಡ್ಡ ಸಿನಿಮಾಗೆ ನಾನು ಕೊಡ್ತೀನಿ, ಇದು ನಂದು ಅಂತ ಹಂಗಂತ ಇಶ್ಯೂ ಮಾಡ್ದಲ್ಲ ಇರ್ತಾರಾ? ಈಗ ದರ್ಶನ್ ಕಡೆಯವರು ಯಾರಾದರೂ
ನಿಮಗೆ ಕಾಲ್ ಮಾಡಿದ್ರ? ಅದರ್ವೈಸ್ ವಿಜಯಲಕ್ಷ್ಮಿ ಅವರೇನೋ ಈ ವಿಷಯ ತಿಳಿದು ಗರಂ ಆಗಿದ್ದಾರೆ ಅನ್ನೋ ಒಂದು ಸುದ್ದಿ ಕೂಡ ಇದೆ. ಅದು ನಿಜನೋ ಇಲ್ವೋ ನನಗೆ ಗೊತ್ತಿಲ್ಲ, ಹರಿದಾಡ್ತಿದೆ ಅಷ್ಟೇ. ಸೊ ಅವರೇನಾದರೂ ನಿಮಗೆ ಕಾಲ್ ಮಾಡೋದಕ್ಕೆ ಏನಾದರೂ ಪ್ರಯತ್ನ ಪಟ್ಟು ಈ ಥರದ್ದು ಯಾಕೆ ಸಿನಿಮಾ ಮಾಡ್ತಾ ಇದ್ದೀರಾ, ಇನ್ನೂ ಶಿಕ್ಷೆ ಕೊಲೆ ಆರೋಪಿನ ಅಪರಾಧಿನ ಅನ್ನೋದೇ ಪ್ರೂವ್ ಆಗಿಲ್ಲ, ಯಾಕೆ ಮಾಡ್ತಾ ಇದ್ದೀರಾ ಅಂತ ಏನಾದರೂ ಪ್ರಶ್ನೆ ಮಾಡಿದ್ರೆ ಯಾರಾದರೂ ಅವ್ರ ಕಡೆಯವರು? ಇಲ್ಲ, ನನಗೆ ಯಾರೂ ಕಾಲ್ ಮಾಡಿಲ್ಲ. ಬಟ್ ಅನೇಕ ಒಂದು 2-3 ಜನ ಕಾಲ್ ಮಾಡಿದರು. ನಿಮ್ಮ ಆಫೀಸ್ ಅಡ್ರೆಸ್ ಎಲ್ಲಿ ಹೇಳಿ, ನಿಮ್ಮ ಸಿನಿಮಾಗೆ ಫೈನಾನ್ಸ್ ಏನಾದರೂ ಬೇಕಾ, ಕೊಡ್ತೀವಿ, ಹಾಗೆ ಹೀಗೆ ಅಂತ ಹೇಳಿ. ಆಮೇಲೆ ಇನ್ನೊಂದು ಯಾವುದೋ ಯೂಟ್ಯೂಬ್ ಚಾನಲ್ ಇದ್ದೀವಿ, ನಿಮ್ಮ ಭೇಟಿ ಆಗಬೇಕು, ನಿಮ್ಮ ಆಫೀಸ್ ಎಲ್ಲಿ ಹೇಳಿ ಅಂತ ಹೇಳಿದ್ರು. ನಿಮ್ಮ ಆಫೀಸ್ಗೆ ಬರ್ತೀವಿ ಹೇಳಿ ಸರ್, ಅದರಲ್ಲೇನಿಲ್ಲ ಅಂತ ನನಗೂ ಮಾಡಿದರು, ನಮ್ಮ ನಿರ್ಮಾಪಕರಿಗೂ ಮಾಡಿದರು. ಸೊ ಟ್ಯೂಸ್ಡೇ ಮಂಗಳವಾರ ಮಾಡಿದರು ಕಾಲು. ಅಟ್ ಎ ಟೈಮ್ ಇಬ್ಬರು ಜೊತೆಲೇ ಬಂತು ಕಾಲ್ಗಳು. ಸೊ ಅಂಥವಕ್ಕೆಲ್ಲ ಎದುರ್ತೀವ ಮೇಡಮ್. ವಕೀಲರಾಗಿ ನಮ್ಮದು ಹೋರಾಟ ಮಾಡಲಿ ಕಾಲ್ಗಳು, ಏನು ನಮಗೇನು ಭಯ ಇಲ್ಲ. ಇಲ್ಲ ನಮಗೆ ಎಲ್ಲ ದರ್ಶನ್ ಸರ್ ಫ್ಯಾನ್ಸ್ಗಳು ನನ್ನ ಸ್ನೇಹಿತರೇ ಇದ್ದಾರೆ, ಅನೇಕ ಜನ ಇದ್ದಾರೆ, ನನ್ನ ಕ್ಲೋಸ್ ಫ್ರೆಂಡ್ಸ್ಗಳೇ ಇದ್ದಾರೆ. ಅವ್ರ ಕಡೆಯಿಂದ ನಮ್ಗೆ ಯಾವ ಕಾಲ